ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ಅಪ್ಲೋಡನ್ನು ಮಾಡ್ತಾ ಇದ್ದೀವಿ. ಇಲ್ಲಿಯವರೆಗೆ ಒಟ್ಟು 7 ಕ್ವಶನ್ ಪೇಪರ್ಗಳನ್ನು ಮತ್ತು ಕೀ ಆನ್ಸರ್ಸ್ಗಳನ್ನು ಹಾಕಿದ್ದೀವಿ. ಯಾರು ನೋಡಿಲ್ಲಲ್ಲ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ವಿಡಿಯೋಗಳ ಪ್ಲೇಲಿಸ್ಟ್ ಲಿಂಕ್ ಇದ್ದಾವೆ, ಅವುಗಳನ್ನು ನೋಡಿ ಅಂತ ಹೇಳ್ತಾ ಶುರು ಮಾಡೋಣ. 8ನೇ ಕ್ವಶನ್ ಪೇಪರ್ನಲ್ಲಿ ಯಾವೆಲ್ಲ ಕ್ವಶನ್ಸ್ ಮತ್ತು ಆನ್ಸರ್ಸ್ ಇದಾವಂತ. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬಾರ್ದು. ಇದೇ ತರಹದ ಎಲ್ಲ ವಿಷಯಗಳಲ್ಲಿನೂ ಕೂಡ ಇದ್ದಾವೆ, ವಿಡಿಯೋಗಳನ್ನು ವಾಚ್ ಮಾಡಿ. ಸೊ ನೋಡುವ ಬಹು ಆಯ್ಕೆ ಪ್ರಶ್ನೆ ವ್ಯಾಕರಣಗಳಲ್ಲಿರ್ತಕ್ಕಂಥದ್ದು ಕಾಣಲಾಗದು ಎಂದು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ತಮಗೆ ಗೊತ್ತಿದೆ ವಿದ್ಯಾರ್ಥಿಗಳೇ, ಕಾಣಲಾಗದು ಅಂತಕ್ಕಂಥದ್ದು ಅದಿರ್ತಕ್ಕಂಥದ್ದು ಲೋಪ ಸಂಧಿಗೆ ಉದಾಹರಣೆಯಾಗಿದೆ. ಆಯ್ಕೆ ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 2, ಹರ್ಷ, ಆಶ್ಚರ್ಯ, ಸಂತೋಷ, ವಿಷಾದ, ದುಃಖ ಮುಂತಾದ ಭಾವನೆಗಳನ್ನು ಸೂಚಿಸೋ ಪದಗಳ ಮುಂದೆ ಈ ಚಿಹ್ನೆ ಬಳಸ್ತೀವಿ ಅಂತ ಕೇಳಿದ್ದಾರೆ. ಅದರಲ್ಲಿ ಭಾವಸೂಚಕ ಅಂತಕ್ಕಂಥದ್ದು ಡಿ ಆಯ್ಕೆ ಸರಿಯಾದ ಉತ್ತರ. ಮಹಿಯ ಪದವು ಈ ವಿಭಕ್ತಿಯಲ್ಲಿದೆ ಅಂತ ಕೇಳಿದ್ದಾರೆ. ಡಿ ಷಷ್ಠಿ ಅಂತಕ್ಕಂಥದ್ದು ಸರಿ ಉತ್ತರ. ಕೊಟ್ಟಿರೋ ಪದಗಳಲ್ಲಿ ಅರಬ್ಬಿ ಭಾಷೆ ಪದ ಕೇಳಿದ್ದಾರೆ. ಎ ಇನಾಮು ಅಂತಕ್ಕಂಥದ್ದು ಸರಿ ಉತ್ತರ. ಚಿಕ್ಕ ಮನೆಯೊಳಗೆ ಮೆಲ್ಲಗೆ ನುಸುಳಿತು ಅಂತಕ್ಕಂಥದ್ರಲ್ಲಿ ಅವ್ಯಯ ಕೇಳಿದ್ದಾರೆ. ಸೊ ಅದರಲ್ಲಿ ಪ್ರಶ್ನೆ 5ರ ಉತ್ತರ ಬಿ ಸಾಮಾನ್ಯ ಅವ್ಯಯ ಅಂತಕ್ಕಂಥದ್ದು. ಕೊಟ್ಟಿರೋ ಧಾತುಗಳಲ್ಲಿ ಸಕರ್ಮಕ ಧಾತು ಕೇಳಿದ್ದಾರೆ. ಸಿ ಕೊಡು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಕಾಡುದಾರಿ ತತ್ಪುರುಷ ಸಮಾಸ ಆದರೆ ಚಂದಳಿರು ಕೇಳಿದ್ದಾರೆ. ಆ ಚಂದಳಿರು ಅಂತಕ್ಕಂಥದ್ದು ಕರ್ಮಧಾರೆಯ ಸಮಾಸ. ಎಸ್ ವಾರ್ಧಕ ಷಟ್ಪದಿಯಲ್ಲಿ ವೀರಲವ ಇದ್ರೆ ಭಾಮಿನಿ ಷಟ್ಪದಿಯಲ್ಲಿರ್ತಕ್ಕಂಥದ್ದು ಕೌರವೇಂದ್ರನ ಕೊಂದೆ ನೀನು ಪದ್ಯ. ನೆಕ್ಸ್ಟ್ ತಿಂದು ಕೃದಂತಾವ್ಯಯ ಆದರೆ ತಿನ್ನುವಿಕೆ ಅಂತಕ್ಕಂಥದ್ದು ಏನು ಕೇಳಿದ್ದಾರೆ, ಅದು ಬಂದ್ಬಿಟ್ಟು ಕೃದಂತ ಭಾವನಾಮ. ಅವನೇ ಅಂತಕ್ಕಂಥದ್ದು ಅವಧಾರಣಾರ್ಥಕ ಅವ್ಯಯ ಆದರೆ ಬಳಿರೆ ಅಂದರೆ ಏನು ಅಂತ ಕೇಳಿದರೆ ಅದು ಭಾವಸೂಚಕ ಅವ್ಯಯ. ಒಂದಕ್ಕೊಂದು ಪ್ರಶ್ನೆಗಳಿಗೆ ಹೋಗೋಣ. ದರ್ಬೆಯ ಚಿಗುರು ಯಾವ ಗುಣವನ್ನು ವರೆಸಿಬಿಡುತ್ತದೆ ಅಂತ ಕೇಳಿದ್ದಾರೆ. ದರ್ಬೆಯ ಚಿಗುರು ರಾಜರ ಕ್ಷಮಾಗುಣವನ್ನು ವರೆಸಿಬಿಡುತ್ತದೆ. ಮುಂದಿನ ಪ್ರಶ್ನೆ ಎಸ್ ಗುರುಪೂರ್ಣಿಮಾ ದಿನದಂದು ಲೇಖಕರು ಯಾರನ್ನು ಪೂಜಿಸ್ತಾರೆ. ಉತ್ತರ ಲೇಖಕರು ಗುರುಪೂರ್ಣಿಮಾ ದಿನದಂದು ಧ್ವಜವನ್ನೇ ಗುರು ಅಂತ ಭಾವಿಸಿ ಪೂಜಿಸ್ತಾರೆ ಅಂತಕ್ಕಂಥದ್ದು ಉತ್ತರ ಇತ್ತು. ಪ್ರಶ್ನೆ 13ಕ್ಕೆ ಹೋಗೋಣ ವಿದ್ಯಾರ್ಥಿಗಳೇ. 13 ಪ್ರೇಮಮತಿಯು ಧರ್ಮದ ದಾರಿ ಬಿಟ್ಟು ಸುಳ್ಳು ಹೇಳಿದಾಗ ಕವಿ ಹೇಳುವ ವಾಕ್ಯ ಏನು ಕೇಳಿದ್ದಾರೆ. ಸೊ ಕವಿ ಪ್ರಕೃತಿ ವಿಕೃತಿಯಿಂದ ಮನುಷ್ಯನ ಆಯುಷ್ಯ ಕುಂದುತ್ತದೆ ಅಂತ ಹೇಳಿರೋದು. ಮುಂದಿನ ಪ್ರಶ್ನೆ ವಿಶ್ವಾಸಘಾತುಕರು ಯಾರು ಅಂತ ಕೇಳಿದ್ದಾರೆ. ಎಸ್ ಬ್ರಿಟಿಷರನ್ನು ವಿಶ್ವಾಸಘಾತುಕರೆಂದು ಕರೆಯಲಾಗಿದೆ. ಪ್ರಶ್ನೆ 15 ದ್ರೋಣರು ದಿವ್ಯಾಸ್ತ್ರಗಳನ್ನು ಕೇಳಿದ್ದೇಕೆ. ಎಸ್ ದ್ರೋಣನು ವಿದ್ಯಾಧನವೇ ಧನವೆಂದು ತಿಳಿದಿದ್ದರಿಂದ ದಿವ್ಯಾಸ್ತ್ರಗಳನ್ನು ನೀಡಬೇಕೆಂದು ದ್ರೋಣನು ಕೇಳ್ತಾನೆ. ಚಿನ್ನದ ಪಟ್ಟಿಕೆಯಲ್ಲಿ ಯಾರ ತುರಂಗವೆಂದು ಬರೆಯಲಾಗಿತ್ತು ಅಂತ ಕೇಳಿದ್ದಾರೆ. ಚಿನ್ನದ ಪಟ್ಟಿಕೆಯಲ್ಲಿ ಕೌಶಲ್ಯ ಕುಮಾರನಾದ ಶ್ರೀರಾಮನ ಯಜ್ಞವಂಶವೆಂದು ಬರೆಯಲಾಗಿತ್ತು. ಕಡೆ ಪ್ರಶ್ನೆ ಬಾಲರವಿ ಎಲ್ಲಿ ಥಳಥಳಿಸಿದನು ಅಂತ ಕೇಳಿದ್ದಾರೆ. ಹೊಳೆವ ರಂಗೋಲಿಯಲ್ಲಿ ರವಿ ಥಳಥಳಿಸಿದ್ದಾನೆ ಅಂತ ಉತ್ತರ ಇದೆ. 2 ಅಂಕದ ಪ್ರಶ್ನೆಗಳನ್ನು ನೋಡ್ಕೊಡ್ರಿ, ಉತ್ತರಗಳನ್ನು ತೋರಿಸ್ತೀನಿ. ಸಂಪತ್ತನ್ನು ಕಾಪಾಡಲಿಕ್ಕೆ ಎದುರಾಗೋ ಕಷ್ಟಗಳೇನು ಅಂತ ಕೇಳಿದ್ದಾರೆ. ಸೊ 18ನೇ ಪ್ರಶ್ನೆ ಉತ್ತರ ಸಂಪತ್ತನ್ನು ಕಾಪಾಡಲು ಎದುರಾಗ್ತಕ್ಕಂಥ ಕಷ್ಟಗಳ ಬಗ್ಗೆ ಏನಾಗಿದೆ ಉತ್ತರ ಇದೆ. ಸೊ ದಯಮಾಡಿ ತಾವುಗಳು ಪಾಸ್ ಮಾಡಬೇಕು ಮತ್ತು ಉತ್ತರಗಳನ್ನು ನೋಡಲಿಕ್ಕೆ ಪ್ರಯತ್ನವನ್ನು ತಾವೇನು ಮಾಡಬೇಕಪ್ಪ ಅಂದರೆ ಮಾಡಬೇಕು ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 19 ಎಸ್ ಜೀವಿಯ ನೋವಿನ ಕಂಪನ ಮತ್ತು ಅದರ ಪ್ರಭಾವಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಎಸ್ 19ನೇ ಪ್ರಶ್ನೆ ಜೀವಿಯ ಪ್ರಭಾವದ ಕಂಪನ ಮತ್ತು ಎಸ್ ಅದರ ಪ್ರಭಾವ ಕಂಪನ. ಮುಂದಿನ ಪ್ರಶ್ನೆ 20 ಶಿವಾಜಿ ಮತ್ತು ತಿಲಕರನ್ನು ಅವತಾರಿಗಳಾಗಿ ಮಾಡಿರುವ ಬಗೆ ಹೇಗೆ. 20ನೇ ಪ್ರಶ್ನೆಯ ಉತ್ತರ ಇದೆ. ಸೊ ಉತ್ತರ ಭಾಳ ಶಾರ್ಟ್ ಇದಾವೆ. ಸೊ ತಾವು ಇದೇ ತರನಾಗಿರ್ತಕ್ಕಂಥದ್ದು ಬರೆಯೋದನ್ನು ರೂಢಿಸ್ಕೊಳ್ರಿ. ಧರ್ಮ ಬುದ್ಧಿಗೆ ದುಷ್ಟ ಬುದ್ಧಿ ಇತ್ತ ಸಲಹೆ ಏನು ಕೇಳಿದ್ದಾರೆ. 21ನೇ ಪ್ರಶ್ನೆ ಧರ್ಮ ಬುದ್ಧಿ ದುಷ್ಟ ಬುದ್ಧಿಗೆ ಇಟ್ಟ ಸಲಹೆ. ಮುಂದಿನ ಪ್ರಶ್ನೆ ಬಿಳಿಯರು ಹಲಗಲಿ ಬೇಡರ ಮೇಲೆ ಮಾಡಿದ ಕ್ರೌರ್ಯ ತಿಳಿಸಿ. ಎಸ್ 22ನೇ ಪ್ರಶ್ನೆ ಈ ಬಿಳಿಯರು ಅಂದರೆ ಬ್ರಿಟಿಷರು ಹಲಗಲಿಯ ಜನರ ಮೇಲೆ ಏನು ಮಾಡಿದಾರಪ್ಪ ಅಂತಂದ್ರೆ ಅದನ್ನು ಅವರು ಮಾಡಿರ್ತಕ್ಕಂಥ ಕ್ರೌರ್ಯವನ್ನು ತಿಳಿಸ್ತಕ್ಕಂಥ ಉತ್ತರ ಇಲ್ಲಿ ಇದೆ. 23ನೇ ಪ್ರಶ್ನೆ ಕುದುರೆಯನ್ನು ಕಟ್ಟೋ ವಿಚಾರದಲ್ಲಿ ಲವನಿಗೂ ಮುನಿಸುತರಿಗೂ ನಡೆದ ಸಂಭಾಷಣೆಯನ್ನು ತಿಳಿಸಿ ಅಂತ ಕೇಳಿದ್ದಾರೆ. 23ನೇ ಪ್ರಶ್ನೆ ಇತ್ತು. ಇಲ್ಲಿ ಎಸ್ ಲವ ಮತ್ತು ಮುನಿಸುತರಿಗೆ ನಡೆದ ಸಂಭಾಷಣೆ ಉತ್ತರ ಇದೆ. ಮುಂದಿನ ಪ್ರಶ್ನೆ ಪೌರ ಸ್ವಾತಂತ್ರ್ಯವನ್ನು ಯಾವ ಅಂಶ ಒಳಗೊಂಡಿದೆ ಅಂತ ಕೇಳಿದ್ದಾರೆ. ಇದಿದೆ 24ನೆಯ ಪ್ರಶ್ನೆ ಉತ್ತರ ಪೌರ ಸ್ವಾತಂತ್ರ್ಯ ಒಳಗೊಂಡಿರ್ತಕ್ಕಂಥ ಅಂಶಗಳು. ಜನರಲ್ ಡಯರ್ನ ಮಾನಸಿಕ ಸ್ಥಿತಿ ತಿಳಿಸಿ ಅಂತ ಕೇಳಿದ್ದಾರೆ. ಎಸ್ 25ನೇ ಪ್ರಶ್ನೆ ಜನರಲ್ ಡಯರ್ನ ಮಾನಸಿಕ ಸ್ಥಿತಿಯನ್ನು ಯಾವ ಥರ ಇತ್ತು ಅನ್ನೋದನ್ನು ಹೇಳಿದ್ದಾರೆ. ಮುಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಹೋರಾಟಗಾರರು ಗಿರಾಕಿಗಳು ಮತ್ತು ಅಂಗಡಿಯವರು ಏನೆಂದು ವಿನಂತಿಸಿಕೊಂಡರು ಅಂತ ಇದೆ. ಸೊ ಇದು ಇದೆ 26ರ ಪ್ರಶ್ನೆಯ ಉತ್ತರ.
27 ಇತ್ತು. ಪ್ರಾಸ ಬಿಡಬೇಕೆಂದು ನಿರ್ಧರಿಸಿದ ಬಳಿಕ ಪೈಗಳು ಯಾವ ಕೃತಿಯನ್ನು ಬರೆದರು ಅಂತ ಕೇಳಿದ್ದಾರೆ. ಬಹಳ ಸಾರಿ ಇದು ಕ್ವಶನ್ ರಿಪೀಟ್ ಆಗದ, ಸೊ ತಾವುಗಳು ನೆನಪಿನಲ್ಲಿ ಸಹಿತ ಇಟ್ಕೊಳ್ಬೋದು. ಇನ್ನು ಕವಿ ಸಾಹಿತಿಗಳ ಪರಿಚಯದಲ್ಲಿ ದುರ್ಗಸಿಂಹ ಮತ್ತು GS ಶಿವರುದ್ರಪ್ಪ ಅವರ ಬಗ್ಗೆ ಅದ. ಸೊ ಇಲ್ಲಿ ಆಲ್ರೆಡಿ ಇಲ್ಲಿ ಎಸ್ ದುರ್ಗಸಿಂಹದವರ ಬಗ್ಗೆ ಪರಿಚಯ ಇದೆ. ಆಮೇಲೆ ಇದು GS ಶಿವರುದ್ರಪ್ಪ ಅವರ ಪರಿಚಯ. ಇಷ್ಟೆಲ್ಲ ಬರೆಯೋದಕ್ಕಿಂತ ತಾವುಗಳು ಏನು ಮಾಡಬೇಕಂದ್ರೆ ಅವರ ಜನ್ಮ ವರ್ಷ, ಸ್ಥಳ, ಕಾಲ, ಕೃತಿ, ವಿಶೇಷತೆ, ಬಿರುದುಗಳನ್ನು ವಾಕ್ಯ ರೂಪದಲ್ಲಿ ಬರೆದರೆ ಸಾಕು, ಖಂಡಿತವಾಗಿ ಅಂಕಗಳನ್ನು ಕೊಡ್ತಾರೆ. ಮುಂದಿನ ಪ್ರಶ್ನೆ, ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಹೇಳಬೇಕು. ಎನಗೆ ನಿಮ್ಮ ಮಡಿಗಳಲ್ಲಿ ನಮ್ಮ ಸಮಸ್ಯೆ ಅಂತಕ್ಕಂಥದ್ದು 3 ಸಾಲಿದೆ. ಅದು ಬಂದ್ಬಿಟ್ಟು ಭಾಮಿನಿ ಷಟ್ಪದಿಯ ಎಸ್ ಇದೆ, ಅದನ್ನು ಸಹಿತ ತಾವುಗಳು ನೋಡ್ಕೊಡ್ರಿ ಲಘು ಗುರು ಹಾಕೋದನ್ನು. ಅಲಂಕಾರ ಇದೆ, ಮಾರಿ ಗೌತನವಾಯಿತು ನಾಳಿನ ಭಾರತವು ಅಂತಕ್ಕಂಥದ್ದು ಅದು ರೂಪಕ ಅಲಂಕಾರ ಆಗ್ತದೆ. ಸಮನ್ವಯ ಮಾಡೋದನ್ನು ತಿಳ್ಕೊಡ್ರಿ. ಮುಂದೆ ಇರ್ತಕ್ಕಂಥದ್ದು ಗಾದೆ ಮಾತಿದೆ, ದೂರದ ಬೆಟ್ಟ ಕಣ್ಣಗೆ ನುಣ್ಣಂಗೆ ಉಪ್ಪು ತಿಂದ ಮನೆಗೆ 2 ಬಗೆಯ ಬೇಡ ಅಂತ ಇದೆ. ಸೊ 2 ಗಾದೆ ಮಾತುಗಳು ತುಂಬ ಚೆನ್ನಾಗಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೋಡ್ಕೊಡ್ರಿ, ಪಾಸ್ ಮಾಡಿ. ದೂರದ ಬೆಟ್ಟ ಕಣ್ಣಗೆ ನುಣ್ಣಂಗೆ, ಆಮೇಲೆ ಉಪ್ಪು ತಿಂದ ಮನೆಗೆ 2 ಬಗೆಯ ಬೇಡ. ಮುಂದಿನ ಪ್ರಶ್ನೆ ಹೋಗೋಣ. ಸಂದರ್ಭಗಳಿದ್ದಾವೆ, ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. 33ನೇ ಪ್ರಶ್ನೆ, ಸರಕಾರಿ ವೈದ್ಯರಂತೆ ಇಲ್ಲಿ ಸರಕಾರಿ ವೈದಿಕರು ಇರ್ತಾರೆ. 34, ಭಗವಂತನ ಗುಣ ಎಂದಾದರೂ ಮನುಷ್ಯನಲ್ಲಿ ಬಂದಿದೆ. 35, ಪುರುಷಾರ್ಥಗಳ ಸಾಧನೆಗೆ ಸ್ವಧರ್ಮಾಚರಣೆ ಅತ್ಯವಶ್ಯಕ. 36, ಬೇರೆ ಬಣ್ಣವನೇ ಕಾಣೆ. 37, ನೆಲಕಿರೆವೆನೆಂದು ಬಗೆದಿರೆ ಚಲಕಿರೆವೆ ಅಂತಕ್ಕಂಥದ್ದು ರಘುದ್ವಹನ ಸೋಲ್ಗೊಳಿ ನಮಿಸಲ್ ಅಂತಕ್ಕಂಥದ್ದು ಇದೆ. ಇಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ವಿದ್ಯಾರ್ಥಿಗಳೇ, ಯಾವ ಯಾವ ವಾಕ್ಯ ಯಾವ ಸಾಲದ್ದು ಇದೆ ಅಂತಕ್ಕಂಥದ್ದು. ಯಾಕಂದರೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದೆ. 33ನೇ ಪ್ರಶ್ನೆ ಇತ್ತು, ಏನು ಸರ್ಕಾರಿ ವೈದ್ಯರಂತೆ ಇಲ್ಲಿ ಸರ್ಕಾರಿ ವೈದ್ಯಕರು ಇರುತ್ತಾರೆ, ಅದು ಲಂಡನ್ ನಗರ ಪಾಠದ ವಾಕ್ಯ ಇತ್ತು. ಇನ್ನು 34ರ ಪ್ರಶ್ನೆ ಇತ್ತು, ಭಗವಂತನ ಗುಣ ಎಂದಾದರೂ ಮನುಷ್ಯರಲ್ಲಿ ಬಂದಿತೆ, ಅದಿತ್ತು ನಿಜವಾದ ಆದರ್ಶ ಪುರುಷರು ಯಾರಾಗಬೇಕು ಅಂತಕ್ಕಂಥದ್ದು ಪಾಠದಲ್ಲಿ. 35, ಪುರುಷಾರ್ಥಗಳ ಸಾಧನೆಗೆ ಸ್ವಧರ್ಮಾಚರಣೆ ಅತ್ಯವಶ್ಯಕ, ಅದು 35ನೇ ಪ್ರಶ್ನೆ, ಅದು ಶ್ರೇಷ್ಠ ಭಾರತೀಯ ಚಿಂತನೆಗಳು ಪಾಠದ ವಾಕ್ಯ ಇತ್ತು. 36ರಲ್ಲಿ ಬೇರೆ ಬಣ್ಣವನೇ ಕಾಣೆ ಅಂತ ಇದೆ, ಅದು ಹಸಿರು ಪದ್ಯದ ಒಂದು ಸಾಲು ಇತ್ತು. ಇನ್ನು 37ರ ಸಾಲಿದೆ ನೋಡಿ, ನೆಲಕಿರುವೆನೆಂದು ಬಗೆದಿರೆ ಚಲಕಿರುವೆಂ ಅಂತಕ್ಕಂಥದ್ದಿದೆ, ಅದಿತ್ತು ಛಲಮನೆ ವೆರವೆನ್ ಅಂತಕ್ಕಂಥ ಪಾಠದ್ದು. ಮುಂದಿನ ಕಡೆ ಪ್ರಶ್ನೆ, ರಘುದ್ವಹನ ಸೋಲ್ಗೊಳಿ ನಮಿಸಲ್ ಅಂತಕ್ಕಂಥದ್ದಿದೆ, ಅದು ವೀರಲವ ಪದ್ಯದ ಒಂದು ಸಾಲಿತ್ತು. ಇನ್ನು ಪದ್ಯಗಳಿದ್ದಾವೆ ನೋಡಿ ವಿದ್ಯಾರ್ಥಿಗಳೇ, ನೀಲ ಮೇಘ ಮಂಡಲದಿಡಿದು ಹಕ್ಕಿ ಹಾರುತ್ತಿದೆ ನೋಡಿದರ, ಯುಗಗಳಿಂದ ಹಿಡಿದು ಹಕ್ಕಿ ಹಾರುತ್ತಿದೆ ನೋಡಿದಿರ, ಆ 2 ಪದ್ಯದ ಸಾಲುಗಳಲ್ಲಿದ್ದಾವೆ, ನೋಡ್ಕೊಡ್ರಿ. ಮುಂದೆ ಪದ್ಯದ ಸಾರಾಂಶ ಬರಲಿಕ್ಕೆ ಕೊಟ್ಟಿದ್ರು. ಕೊರಳ ಸೆರೆ ಹಿಗ್ಗಿದವು ದೃಗುಜಲ ಅಂತಕ್ಕಂಥದ್ದು ಪದ್ಯ ಭಾಗ ಇದೆ, ಅದರ ಮೌಲ್ಯ ಆಧರಿಸಿರ್ತಕ್ಕಂಥ ಸಾರಾಂಶ ಹೀಗಿತ್ತು. 8 ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕೆ ಕವಿ ಸಿದ್ಧಲಿಂಗ ಹೇಳಿದ ಕಥೆಯನ್ನು ಕೇಳಿದ್ದಾರೆ. ಸೊ ಉತ್ತರ ತೋರಿಸ್ತೀನಿ ನಿಮಗೆ. ಸೊ ಕವಿ ಯಾವ ಥರ ಆಗಿರ್ತಕ್ಕಂಥ ಕತೆ ಹೇಳಿದ್ರಂತಕ್ಕಂಥದ್ದು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿಯವರೆಗೂ ಕೂಡ ಅದನ್ನು ಕೊಟ್ಟಿದ್ದಾರೆ. ಅಲ್ಲಿ ಆಯ್ಕೆ ಪ್ರಶ್ನೆ ಇತ್ತು, ಸತ್ಯ ಧರ್ಮ ಸಮಾನತೆ ಬಗ್ಗೆ ದೇವನೂರರು ಕೊಡೋ ದೃಷ್ಟಾಂತಗಳೇನಂತ ಕೇಳಿದ್ದಾರೆ. ಇದಿದೆ ಸತ್ಯ ಮತ್ತು ಧರ್ಮದ ಬಗ್ಗೆ ದೇವನೂರವರು ಯಾವೆಲ್ಲ ದೃಷ್ಟಾಂತಗಳನ್ನು ಕೊಟ್ಟಿದ್ದಾರೆ ಅಂತ. ಮುಂದಿನ ಪ್ರಶ್ನೆ, ಭೀಷ್ಮ ದುರ್ಯೋಧನರ ನಡುವಿನ ಸಂಭಾಷಣೆ ಸ್ವಾರಸ್ಯ ಬರಲಿಕ್ಕೆ ಹೇಳಿದ್ದಾರೆ. 42ರಲ್ಲಿ ಎಸ್ ಇದಿತ್ತು. 42ರಲ್ಲಿ ಭೀಷ್ಮ ಮತ್ತು ಎಸ್ ಯಾರಲ್ಲಿ ದುರ್ಯೋಧನನ ನಡುವೆ ನಡೆದಿರ್ತಕ್ಕಂಥ ಸಂಭಾಷಣೆಯ ಸಾರಾಂಶ, ಅದು ಇಲ್ಲಿಯವರೆಗೂ ಕೂಡ ತಾವು ಬರಿಬೇಕಿತ್ತು. ಕಡೆ ಪ್ರಶ್ನೆ ಇದೆ ನೋಡಿ 4 ಅಂಕದಲ್ಲಿ, ದುರ್ಯೋಧನ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರೋ ಬಗೆಯನ್ನು ವಿವರಿಸಲಿಕ್ಕೆ ಕೇಳಿದರೆ, ಇದಿತ್ತು ದುರ್ಯೋಧನನ ಒಂದು ಪ್ರಶ್ನೆಯ ಒಂದು ಉತ್ತರ. ಸೊ ಗದ್ಯ ಭಾಗ ಇದೆ, ಈ ಗದ್ಯ ಭಾಗವನ್ನು ಓದ್ಕೊಳ್ಬೇಕು. ಓದಿದ ನಂತರ ಈ 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ತಾವುಗಳು ಬರಿಬೇಕು. ಪತ್ರ ಲೇಖನದಲ್ಲಿ ವರ್ಗಾವಣೆ ಪ್ರಮಾಣ ಪತ್ರ ಕೋರಿ ಮುಖ್ಯೋಪಾಧ್ಯಾಯರಿಗೆ ಪತ್ರ, ಕ್ಷೇಮ ಸಮಾಚಾರದ ಬಗ್ಗೆ ಊರಿನಲ್ಲಿರುವ ತಂದೆಗೆ ಪತ್ರ ಬರೀರಿ ಅಂತ ಕೇಳಿದರೆ 2 ಪತ್ರಗಳನ್ನು ತೋರಿಸ್ತೀನಿ. ಮುಖ್ಯೋಪಾಧ್ಯಾಯರಿಗೆ ಬರೀತಕ್ಕಂಥ ಒಂದು ರಜೆ ಚೀಟ್ ವರ್ಗಾವಣೆ ಪ್ರಮಾಣ ಪತ್ರ ಕೇಳಿದ್ದಾರೆ, ಇದಿತ್ತು. ಆಮೇಲೆ ಎಸ್ ಗೆಳೆಯನಿಗೆ ಬರೀತಕ್ಕಂಥ ಪತ್ರ ಇತ್ತು, ಇದು ತಂದೆಗೆ ಬರೀತಕ್ಕಂಥ ಪತ್ರ ಇತ್ತು. ಕ್ಷೇಮ ಸಮಾಚಾರದ ಬಗ್ಗೆ ಇದು ಈ ಥರನಾಗಿರ್ತಕ್ಕಂಥದ್ದು ನೋಡ್ಕೊಡ್ರಿ. ನಿಬಂಧಗಳಲ್ಲಿ ವರದಕ್ಷಿಣೆ ಸಮಸ್ಯೆ ಮತ್ತು ವಾರ್ತಾಪತ್ರಿಕೆಗಳಂತ 2 ಕೊಟ್ಟಿದ್ದಾರೆ. 2 ನಿಬಂಧಗಳನ್ನು ನೋಡೋಣ. ಇದು ವರದಕ್ಷಿಣೆ ಸಮಸ್ಯೆ ಇದೆ, ಇದು ವಾರ್ತಾಪತ್ರಿಕೆಗಳಿದ್ದಾವೆ. ಸೊ ವಿಡಿಯೋಗಳನ್ನು ಪಾಸ್ ಮಾಡಿ ತಾವೇನು ಮಾಡ್ಕೊಡ್ರಿ, ವಿಷಯಗಳನ್ನು ಕಂಡುಕೊಳ್ಳಿಕ್ಕೆ ಪ್ರಯತ್ನಗಳನ್ನು ಮಾಡಿ. ಖಂಡಿತವಾಗಿ ಈ ಕ್ವಶನ್ಸ್ಗಳು ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ.